ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ತುಂಬ ದಿನಗಳಾದ್ಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಮೈ ಡೇ ಮೈ ಲೈಫ್ ಆಫ್ಟರ್ 35. ಇದು ನಂದು ಒಂದು ನ್ಯೂ ಫೇಸ್ ಆಫ್ ಲೈಫ್ ಅಂತಾನೆ ಹೇಳ್ಬೋದು, ಮತ್ತೆ ಒಂದು ನ್ಯೂ ಬಿಗಿನಿಂಗು. ಸೊ ಸ್ಟೇ ಟ್ಯೂನ್ ಟಿಲ್ ದ ಎಂಡ್. ಸೊ ಎಲ್ಲೂ ಮಿಸ್ ಮಾಡಬೇಡಿ, ಕೊನೆ ತನಕ ನೋಡಿ. ತಾಯ್ತನ ಅಥವಾ ಮದರ್ಹುಡ್ ಅನ್ನೋದು ನಮ್ಮನ್ನ ಕಂಪ್ಲೀಟ್ಲಿ ಚೇಂಜ್ ಮಾಡಿಬಿಡುತ್ತೆ. ಡ್ಯೂರಿಂಗ್ ಮದರ್ಹುಡ್ ಅಲ್ಲಿ ನಮಗೆ ಇಫ್ ನಾವೇನಾದ್ರೂ ವರ್ಕ್ ಮಾಡ್ತಿಲ್ಲ ಅಂತಂದ್ರೆ, ಓನ್ಲಿ ನೀವು ಟೇಕಿಂಗ್ ಕೇರ್ ಆಫ್ ಬೇಬಿ ಮತ್ತೆ ಮನೇಲಿ ನೀವು ನೋಡ್ಕೊಂತಿದ್ದೀರಾ ಅಂತಂದ್ರೆ, ಅದು ನಿಮ್ಗೆ ತುಂಬಾ ಟೈಮ್ ಸಿಗುತ್ತೆ. ಒಂದು ಲೈಕ್ ಯು ಕ್ಯಾನ್ ಅಂದ್ರೆ ಬೇಬಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಅಂಡ್ ಆಲ್ಸೋ ಟು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್, ಅದಕ್ಕೂ ಕೂಡ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋಕ್ಕೂ ಕೂಡ ತುಂಬಾ ಟೈಮ್ ಸಿಗುತ್ತೆ. ನಮ್ಗೆ ಲೈಕ್ ಟೈಮ್ ಕೊಡಕ್ ಸ್ಟಾರ್ಟ್ ಮಾಡ್ತೀವ, ಲೈಕ್ ಟು ಗಿವಿಂಗ್ ಎ ಮೋರ್ ಟೈಮ್ ಟು ಯುವರ್ ಸೆಲ್ಫ್ ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಮನ್ನ ನಮ್ಮ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ. ಅಂಡ್ ಆಲ್ಸೋ ವೆನ್ ಯು ಸ್ಟಾರ್ಟ್ ಲವಿಂಗ್ ಯುವರ್ ಸೆಲ್ಫ್, ನಮ್ಮನ್ನ ನಾವು ಯಾವಾಗ ಪ್ರೀತಿ ಮಾಡಕ್ ಸ್ಟಾರ್ಟ್ ಮಾಡ್ತೀವೋ ಆಗ್ಲೂ ಕೂಡ ಒಂದು ಶೇಪೇ ತಗೊಳುತ್ತೆ ನಮ್ಮ ಲೈಫ್ ಸ್ಟೈಲಲ್ಲಿ ಆಗಿರ್ಬೋದು ಅಥವಾ ನಮ್ಮ ಲೈಫಲ್ಲಿ ಆಗಿರ್ಬೋದು. ಅಂಡ್ ಆಲ್ಸೋ ಸೆಲ್ಫ್ ಕೇರ್ ಅಂತಂದ್ರೆ ಲೈಕ್ ನಿಮ್ದು ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಅಥವಾ ನಿಮ್ದು ಫಿಟ್ನೆಸ್ ಆಗಿರ್ಬೋದು, ಅಥವಾ ನೀವು ರಿಲ್ಯಾಕ್ಸೇಷನ್ ಅಥವಾ ನೀವು ಒಂದು ಪಾಸಿಟಿವ್ ಮೂಡ್ ಕ್ರಿಯೇಟ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ನಿಮ್ಮ ಡೆವಲಪ್ಮೆಂಟ್, ನಿಮ್ಮ ಪರ್ಸನಲ್ ಡೆವಲಪ್ಮೆಂಟ್ ಅಲ್ಲಿ ನೀವು ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಾ ಅದರಲ್ಲಿ ಅದು ಸೆಲ್ಫ್ ಕೇರ್ ಅಲ್ಲಿ ಬರುತ್ತೆ. ಅಂಡ್ ಆಲ್ಸೋ ಅದಕ್ಕಿಂತ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ನಿಮ್ಮ ಲೈಫಲ್ಲಿ ನೀವೇ ಫಸ್ಟ್ ಪ್ರಿಯಾರಿಟಿ ಆಗಿರ್ಬೇಕು. ಸೊ ಇದರಿಂದ ಒಂದು ನ್ಯೂ ಶೇಪೇ ತಗೊಳುತ್ತೆ ನಿಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು ಅಥವಾ ನಿಮ್ಮ ಲೈಫ್ ಆಗಿರ್ಬೋದು. ಲೈಫಲ್ಲಿ ತುಂಬ ಅಪ್ಸ್ ಅಂಡ್ ಡೌನ್ಸ್ ಇಂದ ವಿಮೆನ್ಸ್ಗೆ ಅಥವಾ ಲೇಡೀಸ್ಗೆ ಅವ್ರ ಟೈಮ್ ಕೊಡ್ಕೊಳ್ಳೋದಾಗಿರ್ಬೋದು, ಅಥವಾ ಅವ್ರ ಬಗ್ಗೆ ಅವ್ರು ಅರ್ಥ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ಅಷ್ಟು ಟೈಮು ಇರಲ್ಲ ಅವರಿಗೆ. ಸೊ ಇದರಿಂದ ಸಮ್ ಟೈಮ್ ಫ್ರಸ್ಟ್ರೇಷನ್ ಆಗ್ಬೋದು, ಅಥವಾ ಅವ್ರ ಬಗ್ಗೆ ಅವ್ರ ಹೆಲ್ತ್ ಅಪ್ಸೆಟ್ ಆಗ್ಬೋದು. ಸೊ ಇದೆಲ್ಲ ಆಗುತ್ತೆ. ಬಟ್ ನನ್ನ ಲೈಫಲ್ಲಿ ಲೈಕ್ ಡ್ಯೂರಿಂಗ್ ಮದರ್ಹುಡ್ ಅಲ್ಲಿ ಲೈಕ್ ನಾನು ಸ್ಟಾಪ್ಡ್ ವರ್ಕಿಂಗ್, ಅಂದ್ರೆ ವರ್ಕ್ಗೆ ಸ್ಟಾಪ್ ಮಾಡಿದ್ದೆ. ಸೊ ಅದರಿಂದ ನನಗೆ ತುಂಬ ಟೈಮ್ ಇತ್ತು. ಸೊ ದಟ್ ನಾನು ಬೇಬಿನ ಟೇಕ್ ಕೇರ್ ಮಾಡ್ತಾ ಇದ್ದೆ. ಅಟ್ ದ ಸೇಮ್ ಟೈಮ್ ನನ್ನ ಬಗ್ಗೆ ನಾನು ತಿಳ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಹೇಳ್ತಾರಲ್ಲ ಜ್ಞಾನೋದಯ ಅಂತ, ಸೆಲ್ಫ್ ರಿಯಲೈಸೇಷನ್ ಆಗಿದ್ದೆ ನನಗೆ ಡ್ಯೂರಿಂಗ್ ನನ್ನ ತಾಯ್ತನದಲ್ಲಿ. ಸೊ ಆವಾಗ ಇದೆಲ್ಲ ಆಗಿದ್ದು ಯಾವಾಗ ಅಂದ್ರೆ, ಲೈಕ್ ವೆನ್ ಐ ಸ್ಟಾರ್ಟೆಡ್ ಥಿಂಕಿಂಗ್ ಅಬೌಟ್ ನನ್ನ ಬಗ್ಗೆ ನಾನೇ ಯಾವಾಗ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ಅನಲೈಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ಮತ್ತೆ ಐ ಸ್ಟಾರ್ಟೆಡ್ ಗಿವಿಂಗ್ ಮೋರ್ ಟೈಮ್ ಟು ಮೈ ಸೆಲ್ಫ್. ಮತ್ತೆ ನನ್ನನ್ನು ನಾನು ಪ್ರೀತಿ ಮಾಡಕ್ ಸ್ಟಾರ್ಟ್ ಮಾಡಿದೆ, ಮತ್ತೆ ನನ್ನ ಬಗ್ಗೆ ನಾನು ಕೇರ್ ಮಾಡೋದಕ್ಕೆ ಸ್ಟಾರ್ಟೆಡ್ ಟೇಕಿಂಗ್ ಕೇರ್ ಆಫ್ ಸೆಲ್ಫ್ ಕೇರ್ ಅಂತ ಹೇಳ್ತಾರಲ್ಲ ಹಾಗೆ. ಅಂಡ್ ಆಲ್ಸೋ ಯಾವಾಗ ನಾನು ನನ್ನ ಲೈಫಲ್ಲಿ ನಾನೇ ಫಸ್ಟ್ ಪ್ರಿಯಾರಿಟಿ ಅಂತ ಇಂಪಾರ್ಟೆಂಟ್ ಕೊಡಕ್ ಸ್ಟಾರ್ಟ್ ಮಾಡಿದ್ನು, ಇಟ್ ಚೇಂಜ್ಡ್ ಎವ್ರಿಥಿಂಗ್ ಇನ್ ಮೈ ಲೈಫ್. ಸೊ ಇದೆಲ್ಲ ನನಗೆ ಒಂದು ಜ್ಞಾನೋದಯ ಅಂತಾನೆ ಹೇಳಿದ್ರು ತಪ್ಪೇ ಇಲ್ಲ ಆಕ್ಚುಲಿ. ಸೊ ಇದರಿಂದ ನಾನು ಲೈಕ್ ಐ ಆಮ್ ಸ್ಟಾರ್ಟಿಂಗ್ ಮೈ ನ್ಯೂ ಲೈಫ್ ಆಫ್ಟರ್ 35. ಸೊ ಒಂದು ಹೊಸ ಅಧ್ಯಾಯನ ಅಂತಾನೆ ಹೇಳ್ಬೋದು. ಸೊ ದಿಸ್ ಇಸ್ ಒನ್ ಆಫ್ ಮೈ ಬಿಗ್ಗೆಸ್ಟ್ ಡಿಸಿಷನ್ ಇನ್ ಮೈ ಲೈಫ್ ಅಂಡ್ ದ ನ್ಯೂ ಫೇಸ್ ಆಫ್ ಇನ್ ಮೈ ಲೈಫ್, ಅಂಡ್ ಇಟ್ಸ್ ಎ ನ್ಯೂ ಬಿಗಿನಿಂಗ್. ಸ್ಟೇ ಟ್ಯೂನ್ ಟಿಲ್ ದ ನೆಕ್ಸ್ಟ್ ವಿಡಿಯೋ. ಸಮಥಿಂಗ್ ನ್ಯೂ ಏನಿದೆ ನನ್ನ ಲೈಫಲ್ಲಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಲೈಫಲ್ಲಿ ನೀವು ಯಾವಾಗ ಸೆಲ್ಫ್ ರಿಯಲೈಸೇಷನ್ ಅಂತ ಆಗಿದೆ ನಿಮಗೆ, ಅದನ್ನು ಕೂಡ ಕಮೆಂಟ್ ಮಾಡಿ. ಸೊ ಸ್ಟೇ ಟ್ಯೂನ್ಡ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್, ಟೇಕ್ ಕೇರ್.